ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಡಬಲ್ ಕಲರ್ ದಾರದಿಂದ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ ಇವತ್ತು ರಫ್ ಆಗಿ ಸ್ಕೆಚ್ ಮಾಡಿ ಅದಕ್ಕೆ ವರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ, ಯಾವ ರೀತಿಯಾಗಿ ಬರುತ್ತೆ ಅಂತ ನೀವೇ ನೋಡಿ. ನಾನಿಲ್ಲಿ 2 ಕಲರು ರೇಷ್ಮೆ ದಾರ ತೊಗೊಂಡಿದ್ದೀನಿ ಮತ್ತು 2 ಕಲರು ಕಾಟನ್ ದಾರ ತೊಗೊಂಡಿದ್ದೀನಿ. ಈ ಕಾಟನ್ ದಾರನೇ ಕೆಳಗಡೆ ನಾನು ಬಾವಿನೊಳಗಡೆ ಯೂಸ್ ಮಾಡೋದು. ಬನ್ನಿ ಇವಾಗ ಮಾರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಾನಿಲ್ಲಿ ಯಾವಾಗಲೂ ಬ್ಯಾಕ್ ನೆಕ್ಕಿಗೆ ಡಿಸೈನ್ ತೋರಿಸ್ತಾ ಇದ್ದೀನಲ್ವ, ಇವತ್ತು ರಫ್ ಸ್ಕೆಚ್ ಆಗಿ ಫ್ರಂಟ್ ನೆಕ್ಕಿಗೆ ಯಾವ ರೀತಿಯಾಗಿ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ಫಸ್ಟು ಫ್ರಂಟ್ ನೆಕ್ಕಿಗೆ ನಾವು ಈ ರೀತಿಯಾಗಿ ಮಾರ್ಕ್ನ ಹಾಕ್ಕೋತೀವಿ. ಈ ರೀತಿಯಾಗಿ ನಾನಿಲ್ಲಿ ಡಬಲ್ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಡಬಲ್ ಮಾರ್ಕ್ ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ಡಿಸೈನ್ ಯಾವುದು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಫಸ್ಟು ಈಗ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಆಗಿ ಡಿಸೈನ್ನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದಮೇಲೆ ಮ್ಯಾಂಗೋ ಶೇಪು ಕೊಟ್ಕೋಬೇಕು. ಡಿಸೈನು ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ವರ್ಕ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಯಾವಾಗಲೂ ನಾನು ಬ್ಯಾಕ್ ನೆಕ್ಕಿಗೆ ಜಾಸ್ತಿ ತೋರಿಸಿದ್ರದಿದೆ, ಅದಕ್ಕೋಸ್ಕರ ಇವತ್ತು ಫ್ರಂಟ್ ನೆಕ್ ರಫ್ ಆಗಿ ಹಾಕಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವ್ಯಾರು ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ತುಂಬಾ ಸಿಂಪಲ್ಲಾಗಿ ಮ್ಯಾಂಗೋ ಡಿಸೈನ್ನ ಹಾಕ್ತಾಯಿದ್ದೀನಿ. ಇಲ್ಲೊಂದು ಲೀಫ್ ಶೇಪ್ ಥರ ತಗೊಳ್ಳೋಣ. ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಲೀಫ್ ಶೇಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಜಾಸ್ತಿ ಟೈಮೇ ಹಿಡಿಯಲ್ಲ ಈ ವರ್ಕ್ ಮಾಡೋದಕ್ಕೆ. ತುಂಬ ಕಡಿಮೆ ಸಮಯದಲ್ಲಿ ಆರಾಮವಾಗಿ ಕಲ್ತ್ಕೋತೀರ ನೀವು ಮನೆಯಲ್ಲಿ. ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಮ್ಯಾಂಗೋ ಡಿಸೈನು ಬ್ಲೌಸಿಗೆ ಅಂತ ಅಲ್ಲ, ಪ್ಲೇನ್ ಡ್ರೆಸ್ ಇರುತ್ತಲ್ವ ಅದಕ್ಕೆ ಫ್ರಂಟಲ್ಲಿ ಸ್ಕ್ವೇರ್ ಶೇಪ್ ಹಾಕ್ಕೊಂಡು ಅದಕ್ಕೆ ಈ ರೀತಿಯಾಗಿ ಡಿಸೈನ್ ಕೊಟ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೇವಲ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ವರ್ಕು ಮಾಡೋದನ್ನು ನಾನು ಕಲಿಸ್ತಾ ಇದ್ದೀನಿ. ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಹೊಸ ಡಿಸೈನು ಕೇಳ್ತಾ ಇದ್ದಾರೆ. ನನಗೆ ಯಾವ್ದ್ಯಾವ್ದು ಅನುಕೂಲ ಆಗುತ್ತೆ ಆ ಡಿಸೈನ್ನ ನಾನು ನಿಮಗೆ ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಯಾರೂ ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹೇಳಿಕೊಟ್ಟಿದ್ದೀನಿ. ಮೊದಲೆಲ್ಲ ನಾನು ಬ್ಯಾಕ್ ನೆಕ್ಕಿಗೆ ಫಸ್ಟು ಮಾರ್ಕ್ನ ಹಾಕ್ಕೊಂಡು ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಈ ರೀತಿಯಾಗಿ ವರ್ಕ್ ಮಾಡಬೇಕು ಅಂತೇಳಿ ಬ್ಯಾಕ್ ನೆಕ್ಕಿಗೆ ತೋರಿಸ್ತಾಯಿದ್ದೆ. ಆದರೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರಫ್ ಆಗಿ ಫ್ರಂಟ್ ನೆಕ್ಕಿಗೆ ಯಾವ ರೀತಿಯಾಗಿ ಬರುತ್ತೆ ವರ್ಕ್ ಅನ್ನೋದನ್ನ ನಾನು ಸಿಂಪಲ್ಲಾಗಿರೋ ಮ್ಯಾಂಗೋ ಡಿಸೈನ್ ಕೊಟ್ಕೊಂಡು ಲೀವ್ ಡಿಸೈನ್ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾವು ಯಾವ ರೀತಿಯಾಗಿ ಹ್ಯಾಂಡ್ ಮೂಮೆಂಟ್ ಮಾಡ್ತೀವಿ, ಫ್ರೇಮ್ ಮೂಮೆಂಟ್ ಮಾಡ್ತೀವಿ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಾಲಿ ಕೂತ್ಕೊಂಡು ಏನೂ ಆಗಬೇಕಾಗಿಲ್ಲ. ಯಾಕೆಂದರೆ ಒಬ್ಬರು ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿ ಮತ್ತು ನಮ್ಮದೇ ಒಂದು ಮಾತು ಬರುತ್ತೆ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋದೇ ಇಲ್ಲ. ಒಂದು ಫಾಲ್ ಮಿಷಿನ್ ಇದೆ ಮತ್ತು ಒಂದು ಸ್ಟಿಚಿಂಗ್ ಮಿಷಿನ್ ಇದೆ. ಅದೇ ಸ್ಟಿಚಿಂಗ್ ಮಿಷಿನಲ್ಲೇ ನಾನು ನಾರ್ಮಲ್ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಇರೋದು. ಇನ್ನು ಫಾಲ್ ಮಿಷಿನ್ ಇದೆ, ಅದರಲ್ಲಿ ಸ್ಯಾರಿ ಫಾಲ್ಸು ಪೀಕೋ ಮಾಡ್ತಾ ಇರ್ತೀನಿ. ಖಾಲಿ ಅಂತೂ ಕೂಡಲ್ಲ. ಮಿಕ್ಕಿರೋ ಟೈಮಲ್ಲೇ ನಾನೇನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷಿನಲ್ಲಿ ಹೊಸ ಡಿಸೈನ್ನ ನಾನೇ ಒಂದು ವೈಟ್ ಕಲರ್ ಪೇಪರ್ ತೊಗೊಂಡು ಅದರಲ್ಲಿ ಸ್ಕೆಚ್ ಮಾಡಿ ಇಟ್ಟಿರ್ತೀನಿ. ಆ ಸ್ಕೆಚ್ನ ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟು ಈ ಕ್ಲಾತ್ ಮೇಲೆ ಹಾಕಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತೀನಿ. ಫಸ್ಟು ನಾನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಪ್ರಾಕ್ಟೀಸ್ ಆದಮೇಲೆ ನಿಮಗೆ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡೋದನ್ನು ಕಲಿಸ್ತಾ ಇದ್ದೀನಿ.
ನೋಡಿ ತುಂಬ ಕಡಿಮೆ ಸಮಯದಲ್ಲಿ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ ಯಾರು ಕೂಡ ಹೇಳಲ್ಲ, ಹಾಗೆ ವರ್ಕು ಕೂಡ ಮಾಡಿ ತೋರಿಸಲ್ಲ. ಆಲ್ಮೋಸ್ಟ್ ನನಗೆ ಏನು ಗೊತ್ತಿದೆ ಅದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಸಪೋರ್ಟೇ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ದಯವಿಟ್ಟು ಯಾರು ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೊಡಿ ವಿಡಿಯೋಗೆ. ನೋಡಿ ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ನನಗೆ, ಅಕ್ಕ ನಿಮ್ಮ ವಿಡಿಯೋ ನೋಡಿಕೊಂಡು ನಾನು ಕಲ್ತಿದ್ದೀನಿ ಕೂಡ, ಹಾಗೆ ಬೇರೆಯವರಿಗೆ ವರ್ಕ್ ಕೂಡ ಮಾಡಿ ಕೊಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿದರು. ತುಂಬಾ ಖುಷಿ ಆಯಿತು ಸಿಸ್ಟರ್, ನೀವು ಹೇಳಿದ ಕಮೆಂಟ್ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹೀಗೆ ಮಾಡ್ತಾಯಿರಿ ವರ್ಕು, ಯಾವತ್ತಿಗೂ ವರ್ಕ್ ಬರುತ್ತೆ ಬಿಡು ಅಂಥೇಳಿ ಬಿಡೋಕ್ಕೆ ಹೋಗಬೇಡಿ. ನೀವು ಕಲ್ತಿರೋ ವಿದ್ಯೆ ನಿಮಗೆ ಇರುತ್ತೆ, ನೀವು ಕಲ್ತ್ಕೊಳ್ಳಿ ಅಂತಲೇ ಪದೇ ಪದೇ ನಾನು ಹೇಳ್ತಾ ಇರೋದು, ಹಾಗೆ ಕಲಿಸ್ತಾ ಇರೋದು. ನನ್ನ ವಿಡಿಯೋ ನೋಡಿಕೊಂಡು ನೀವು ಆ ರೀತಿಯಾಗಿ ಕಮೆಂಟ್ ಮಾಡಿದ್ದೀರಲ್ವ, ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನೋಡಿ ಮ್ಯಾಂಗೋ ಶೇಪು ಡಿಸೈನು ಮುಗೀತು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಈಗ ನೋಡಿ ಮ್ಯಾಂಗೋ ಶೇಪ್ ಡಿಸೈನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಹಾಕಿದೆ ವರ್ಕು ನಾರ್ಮಲ್ ಮೆಷಿನಲ್ಲಿ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ. ಈಗ ಲೀವ್ ಡಿಸೈನಿಂದು ಗ್ರೀನ್ ಕಲರು ಸಿಲ್ಕ್ ದಾರದಿಂದ ವರ್ಕ್ ಮಾಡ್ತೀನಿ, ನೋಡಿ ಅದು ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನೋಡಿ ನೀವು ಅನ್ಕೋತಾ ಇರ್ಬೋದು ನಾನು ಬೇರೆಯವ್ರ ವೀಡಿಯೋ ನೋಡಿ ಕಾಪಿ ಮಾಡಿದ್ದೀನಿ ಆ ಥರ ಎಲ್ಲ ನೀವು ಅನ್ಕೋತಾ ಇರ್ಬೋದು. ಆದರೆ ನನ್ನ ಮೈಂಡಲ್ಲಿ ಏನು ಇಮೇಜ್ ಓಡ್ತಾ ಇರುತ್ತೆ ಅದನ್ನೇ ನಾನು ಒಂದು ಪೇಪರಲ್ಲಿ ಸ್ಕೆಚ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ನಾನು ನಿಮಗೆ ಈ ರೀತಿಯಾಗಿ ವೇಸ್ಟ್ ಬ್ಲೌಸ್ ಪೀಸ್ ಮೇಲೆ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ಯಾವುದೇ ಬೇರೆಯವ್ರ ವೀಡಿಯೋ ನೋಡಿ ನಾನು ವರ್ಕ್ ಮಾಡಲ್ಲ, ಇದಂತೂ ಸತ್ಯ. ನೋಡಿ ನೆಕ್ಸ್ಟ್ ಮಂತೇ ಶ್ರಾವಣ ಮಾಸ ಬಂತು, ಅವಾಗಂತೂ ಪೂಜೆ ಅದೆಲ್ಲ ಇರುತ್ತೆ. ನನಗೆ ಆಲ್ಮೋಸ್ಟು ಫುಲ್ಲು ಬ್ಲೌಸ್ಗಳು ಸ್ಟಿಚ್ ಮಾಡೋ ಬಂದಿದ್ದಾವೆ. ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವ ಅಂತ ನನಗೆ ಡೌಟ್ ಇದೆ. ಆದಷ್ಟು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಏನಿಲ್ಲ ಅಂದರೂ ಒಂದು 20 ಬ್ಲೌಸ್ ಪೀಸ್ ಬಂದಿದ್ದಾವೆ ನನಗೆ ಸ್ಟಿಚ್ ಮಾಡೋದಕ್ಕೆ ಹಬ್ಬಕ್ಕೆ ಅಂತೇಳಿ. ಅದಕ್ಕೋಸ್ಕರ ನಾನು ಇವಾಗ ಆದಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದನ್ನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿಂದಲೇ ನಾನು ಬೆಳೀತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಯಾರು ಕೂಡ ವೀಡಿಯೋ ನೋಡಿದ ತಕ್ಷಣ ಲೈಕ್ ಮಾಡದೇ ಇರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಏನೇನೋ ಯಾವ್ಯಾವ ವೀಡಿಯೋಕ್ಕೋ ಒಂದೊಂದು ಲೈಕ್ ಕೊಡ್ತೀರ ಅಂತ ನಾನು ಇಷ್ಟು ಯೂಸ್ಫುಲ್ ಆಗೋ ವೀಡಿಯೋನ ನಿಮಗೆ ಹಾಕ್ತಾ ಇರ್ತೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಈಗ ಯಾವ ಥರ ಬಂದಿದೆ ಡಿಸೈನ್ ನೋಡಿ. ನೋಡಿ ಗ್ರೀನ್ ಕಲರು ಲೀವ್ ಕೂಡ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣ್ತಾಯಿದೆ. ನಾರ್ಮಲ್ ಮಷಿನಿಂದ ಈ ಎಂಬ್ರಾಯ್ಡ್ರಿ ವರ್ಕು ಮಾಡಿರೋದಂತೂ ಯಾರಿಗೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಈ ಔಟ್ಲೈನ್ನ ಫಿಲ್ ಮಾಡ್ತಾ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಬರ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ. ನಿಮಗೇನಾದರೂ ಈ ಡಿಸೈನು ಈ ಫ್ರಂಟ್ ನೆಕ್ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷಿನಿಂದ ಬರುತ್ತೆ ಅಂತಂದು ಅವ್ರಿಗೂ ಗೊತ್ತಾದರೆ ಮನೇಲಿರೋ ಮಷಿನ್ನಲ್ಲೇ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಈಗ ನಾನು ಔಟ್ಲೈನ್ ನೆಕ್ಕಿಗೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ನೋಡಿ ನಾನಿವಾಗ ಸಿಂಗಲ್ ಲೈನ್ ಮೇಲೆ ಸಿಲ್ಕ್ ದಾರದಿಂದ ಅಂದರೆ ಗ್ರೀನ್ ಕಲರು ಸಿಲ್ಕ್ ದಾರದಿಂದ ಸಿಂಗಲಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಇದೇ ಸಿಂಗಲ್ ಅಂದರೆ ರೇಷ್ಮೆ ದಾರದಿಂದ ಗ್ರೀನ್ ಕಲರ್ ರೇಷ್ಮೆ ದಾರದಿಂದ ಇನ್ನೊಂದು ಸಿಂಗಲ್ ಲೈನ್ ಕೂಡ ಹಾಕ್ಕೊಂಡು ಆನಂತರ ರೆಡ್ ಕಲರು ಸಿಲ್ಕ್ ದಾರ ಇದೆ ಅಲ್ವಾ, ಅದರಿಂದ ನಾನು ಜಿಗ್ಜಾಗು ಶೇಪು ಕೊಡ್ತೀನಿ, ನೋಡ್ಬೋದು ನೀವು. ಈಗ ನಾನು ಮತ್ತೊಂದು ಸಿಂಗಲ್ಲು ಎಂಬ್ರಾಯ್ಡ್ರಿ ವರ್ಕು ಹಾಕ್ತಾಯಿದ್ದೀನಿ ಗ್ರೀನ್ ಕಲರು ದಾರದಿಂದ. ಸ್ವಲ್ಪ ನನಗೆ ಹುಷಾರಿಲ್ಲದ ಕಾರಣ ವಾಯ್ಸ್ ಎಲ್ಲ ಸ್ವಲ್ಪ ಬ್ರೇಕ್ ಆಗ್ತಾಯಿದೆ ಅಲ್ಲಲ್ಲಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ವೀಡಿಯೋ ಮಾಡೋದು ಬಿಡೋಣ ಅಂತ ಅಂದ್ಕೊಂಡೆ, ಆದರೂ ಬಿಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ನನಗೆ ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾದರೂ ವರ್ಕ್ ಮಾಡ್ತಾನೇ ಇರಬೇಕು. ಅದಕ್ಕೋಸ್ಕರ ಹುಷಾರಿಲ್ಲ ಅಂದರೆ ಏನಾಯಿತು ಅಂಥೇಳಿ ವೀಡಿಯೋ ಕೂಡ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಜಿಗ್ಜಾಗು ಶೇಪು ಕೊಡ್ತಾ ಹೋಗ್ತಾಯಿದ್ದೀನಿ ರೆಡ್ ಕಲರು ಸಿಲ್ಕ್ ದಾರದಿಂದ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಕಾಣ್ತಿದೆ, ಯಾವುದೇ ಹೆವಿ ವರ್ಕ್ ಇಲ್ಲ, ಟೈಮ್ ಕೂಡ ಜಾಸ್ತಿ ಇಲ್ಲ. ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ನೀವು ಕೂಡ ನಿಮ್ಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಕಲೀರಿ. ನೀವು ಕಲ್ತ್ರೆ ನನಗೆ ತುಂಬ ಖುಷಿ ಆಗುತ್ತೆ.
ಆದರೂ ವೀಡಿಯೋ ನೋಡಿದ ಮೇಲೆ ಖಾಲಿ ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ಲೈಕ್ ಮಾಡಿ. ಇಷ್ಟು ಟೈಮ್ ತೊಗೊಂಡು ನಿಮಗೆಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಕಲೀಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಕಲಿಸಿದ್ರೆ ನಿಮಗೆ ಅನುಕೂಲ ಅಂತಂದು ನನ್ನ ಮನಸ್ಸಿಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತಾಯಿದ್ದೀನಿ. ಯಾವುದೇ ವಿಚಾರದಲ್ಲಾಯಿತು ಯಾವಾಗೇ ಆಯಿತು ನೀವು ಕಲೀಲಾರ್ದೆ ಬಿಡೋಕ್ಕೆ ಹೋಗ್ಬೇಡ ಅಂತೇಳಿ ಪ್ರತಿ ಸಾರಿ ಹೇಳ್ತಾ ಬರ್ತಾಯಿದ್ದೀನಿ. ಪ್ಲೀಸ್ ಯಾರೂ ಏನೂ ಅಂದ್ಕೋಬೇಡಿ. ನಿಮ್ಗೆ ಬೇಜಾರಾಯಿತು ಅಂದರೆ ನಾನು ಸಾರಿ ಕೇಳೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಿಮ್ಗೇನಾದರೂ ನನ್ನ ಕಡೆಯಿಂದ ತಪ್ಪು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಹಿಂದೆಲೇ ರಿಪ್ಲೈ ಮಾಡ್ತೀನಿ. ನನ್ನ ಕಡೆಯಿಂದ ಏನು ತಪ್ಪಿಲ್ಲ ಅಂತಂದರೆ ಕಮೆಂಟ್ ಮೂಲಕ ನನಗೆ ಖುಷಿ ವಿಚಾರನೇ ತಿಳಿಸಿ. ಯಾವತ್ತೂ ನಾನು ಇನ್ನೊಬ್ಬರಿಗೆ ಏನೂ ಅನ್ನಲ್ಲ. ಕಲಿಬೇಕು ಅಂತಲೇ ಪದೇ ಪದೇ ನಾನು ಏನಾದರೂ ಹೇಳ್ತಾ ಇರ್ತೀನಿ. ಅದರಲ್ಲೇನಾದರೂ ನಿಮಗೆ ಬೇಜಾರಾಯಿತು ಅಂದರೆ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲನೂ ನೋಡಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಫ್ರಂಟ್ ನೆಕ್ಕಿಗೆ ಔಟ್ಲೈನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಜಿಗ್ಜಾಗ್ ಶೇಪ್ ಕೊಟ್ಕೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಹೇಳ್ಬೇಕು ಅಂದರೆ ಎರಡು ಮಾತಿಲ್ಲ ಇದರಲ್ಲಿ. ನೀವು ಕೂಡ ನೋಡ್ತಿರ್ಬೋದು. ಪ್ರತಿಯೊಂದು ವೀಡಿಯೋದಲ್ಲಿ ಪ್ರತಿ ಸರಿ ಹೇಳ್ತಾ ಬರ್ತಾಯಿದ್ದೀನಿ, ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕು ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ, ಮ್ಯಾಂಗೋ ಶೇಪು ಮತ್ತು ಲೀಫ್ ಶೇಪು ಜಿಗ್ಜಾಗ್ ಶೇಪು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೀವೇ ನೋಡಿ. ಈ ಡಿಸೈನು ಇವತ್ತಿನ ವೀಡಿಯೋ ನಾನು ಮಾತಾಡೋ ಶೈಲಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಂತಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಕಮೆಂಟ್ ಆಯಿತು ಹಿಂದೆಲೇ ರಿಪ್ಲೈ ಮಾಡ್ತೀನಿ ನಾನು. ಲೇಟಾಗಿ ರಿಪ್ಲೈ ಅಂತೂ ಮಾಡಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸಪೋರ್ಟಿಂದನೇ ನಾನು ಬೆಳೀತಾ ಇರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕೆಂದರೆ ಇನ್ನೂ ನೀವು ನನಗೆ ಸಪೋರ್ಟು ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವಾಗ ಫ್ರೇಮ್ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿ ವರ್ಕು ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂಥೇಳಿ. ಹಿಂದ್ಗಡೆ ಹಾಕಿರೋ ನ್ಯೂಸ್ ಪೇಪರ್ ಕೂಡ ತೆಗಿತೀನಿ ನೋಡಿ. ತುಂಬಾ ಕಡಿಮೆ ಸಮಯದಲ್ಲಿ ಕಲಿಯುವಂತಹ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು. ನಿಮಗೂ ಕೂಡ ಕಲಿಬೇಕು ಅಂತ ಆಸೆ ಆದರೆ ಬಿಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತಾಯಿರ್ತೀನಿ. ಖಾಲಿ ಟೈಮಲ್ಲಿ ಕೂತ್ಕೊಂಡು ಏನು ಮಾಡೋದು ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಬರ್ತಾಯಿರ್ತೀನಿ ನಾನು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ವರ್ಕು ಯಾವ ರೀತಿಯಾಗಿ ಬಂದಿದೆ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರು ಸುಳ್ಳು ಹೇಳ್ತಾಯಿದ್ದೀನಿ ಅಂತ ಅನ್ಕೋತಾರೆ, ಆದರೆ ಇದರಲ್ಲಿ ಸುಳ್ಳು ಏನಿದೆ ಹೇಳೋದು. ಎಷ್ಟು ಚೆನ್ನಾಗಿ ಬಂದಿದೆ ಈ ವರ್ಕು. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ನನ್ನ ವಿಡಿಯೋ ನೋಡಿಕೊಂಡು ಯಾರೆಲ್ಲ ಕಲ್ತಿದ್ದೀರಾ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನಗೂ ಗೊತ್ತಾಗಲಿ ಈ ವಿಡಿಯೋದಿಂದ ಅನುಕೂಲ ಆಗಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಆವಾಗ ನನಗೆ ತುಂಬ ಖುಷಿ ಆಗುತ್ತೆ ಹೇಳೋದಕ್ಕೆ. ಇನ್ನೂ ಹೆಚ್ಚಿನ ವಿಡಿಯೋ ಬರಬೇಕು ಅಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.